ಚೌಡಿ ಎಂದರೆ ಏನು? ಚೌಡಿ ಯಾರು? ಎಲ್ಲಿಂದ ಬಂದರು? ರೌದ್ರಾವತಾರಿಣಿ ಚೌಡೇಶ್ವರಿಯ ಉಗಮದ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ನೀವು ಏನಾದರೂ ಚೌಡೇಶ್ವರಿ ಭಕ್ತರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಚೌಡಿ ಅಥವಾ ಚೌಡೇಶ್ವರಿ ಎನ್ನುವುದು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಮತ್ತು ಜನಪದ ಸಂಸ್ಕೃತಿಯಲ್ಲಿ ಬಹಳ ಪ್ರಬಲವಾಗಿರುವ ಒಂದು ದೈವ, ಶಕ್ತಿ ದೇವತೆ ಸ್ವರೂಪ. ಚೌಡಿಯನ್ನು ಸಾಮಾನ್ಯವಾಗಿ ಪಾರ್ವತಿ ಅಥವಾ ದುರ್ಗೆಯ ಒಂದು ರೂಪ ಎಂದು ನಂಬಲಾಗುತ್ತದೆ. ಇವಳು ಗ್ರಾಮ ದೇವತೆಯಾಗಿ ಹಳ್ಳಿಗಳನ್ನು ಚೌಡಿ ಪದದ ಸಾಲುಗಳು ಏನೆಂದರೆ: ಬಾರಮ್ಮ ತಾಯಿ ಚೌಡೇಶ್ವರಿ, ಬೆಟ್ಟದ ಮೇಲಿರುವ ಬೆಳ್ಳಕ್ಕಿ ಹಕ್ಕಿಯೇ, ಕೈಯಲಿ ಚೌಡಿ ಹಿರಿದು. ಈ ಪದಗಳನ್ನು ಹಾಡುವಾಗ ಚೌಡಿ ವಾದ್ಯವನ್ನು ಟಂಗ್ ಟಂಗ್ ಎಂದು ಮೀಟುತ್ತಾ ಹಾಡುವುದು ವಾಡಿಕೆ. ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ಅಥವಾ ಯಲ್ಲಮ್ಮನ ಪಾದಯಾತ್ರೆಯ ಸಮಯದಲ್ಲಿ ಭಕ್ತರು ಈ ಹಾಡುಗಳನ್ನು ಹಾಡುತ್ತಾರೆ. ಚೌಡಿ ಅಥವಾ ಚೌಡೇಶ್ವರಿಯ ಉಗಮ ಮತ್ತು ಅವಳು ಎಲ್ಲಿಂದ ಬಂದಳು ಎಂಬುದಕ್ಕೆ ಪುರಾಣ ಮತ್ತು ಜನಪದಗಳಲ್ಲಿ ಆಸಕ್ತಿದಾಯಕ ಕಥೆಗಳಿವೆ. ಪ್ರಮುಖವಾಗಿ ಇವಳು ದೇವಾಂಗ ಪುರಾಣದ ಮೂಲಕ ಹೆಚ್ಚು ಪರಿಚಿತಳು. ದೇವತೆಗಳಿಗೂ ಮತ್ತು ಮನುಷ್ಯರಿಗೆ ಬಟ್ಟೆಯನ್ನು ನೇಯ್ದುಕೊಡಲು ದೇವಲ ಮಹರ್ಷಿಯು ಶಿವನ ಆಜ್ಞೆಯಂತೆ ಜನಿಸುತ್ತಾನೆ. ಅವನು ದೇವತೆಗಳಿಗಾಗಿ ಬಟ್ಟೆಯನ್ನು ತರುತ್ತಿರುವಾಗ ದಾರಿಯಲ್ಲಿ ರಾಕ್ಷಸರು ಅವನ ಮೇಲೆ ದಾಳಿ ಮಾಡುತ್ತಾರೆ. ಆಗ ದೇವಲ ಮಹರ್ಷಿಯು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ದೇವಿ ಭೀಕರ ರೂಪದಲ್ಲಿ ಪ್ರಕಟವಾಗುತ್ತಾಳೆ. ಈಕೆಯೇ ಚೌಡೇಶ್ವರಿ. ಎಲ್ಲಿಂದ ಬಂದಳು ಅಂದರೆ ಅವಳು ದೇವಲ ಮಹರ್ಷಿಯ ಹೃದಯದ ಕಮಲದಿಂದ. ಜನಪದ ಕಥೆಗಳ ಪ್ರಕಾರ ಚೌಡೇಶ್ವರಿಯ ಮೂಲ ಸ್ಥಾನ ಶ್ರೀಶೈಲ, ಆಂಧ್ರಪ್ರದೇಶ. ಅಲ್ಲಿಂದ ಅವಳು ತನ್ನ ಭಕ್ತರೊಂದಿಗೆ ಕರ್ನಾಟಕದ ಕಡೆಗೆ ಬಂದಳು ಎಂದು ಹೇಳಲಾಗುತ್ತದೆ. ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಗುಡ್ಡದ ಗುಡ್ಡಾಪುರ ಚೌಡೇಶ್ವರಿಯ ಪ್ರಸಿದ್ಧ ತಾಣವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚೌಡೇಶ್ವರಿ ಆರಾಧನೆಗೆ ಹೆಚ್ಚಿನ ಮಹತ್ವ ಸಿಕ್ಕಿತು. ನಂತರ ಇದು ಹಳ್ಳಿಗಳಿಗೆ ಹರಡಿತು. ಗ್ರಾಮೀಣ ಭಾಗದ ಜನಪದ ಕಥೆಗಳ ಪ್ರಕಾರ ಚೌಡಿ ಎನ್ನುವವಳು ಸಪ್ತ ಮಾತೃಕೆಯರಲ್ಲಿ ಒಬ್ಬಳು ಅಥವಾ ಅವಳ ಅಂಶ ಎನ್ನಲಾಗುತ್ತದೆ. ಹಳ್ಳಿಗಳಲ್ಲಿ ಹೊಳೆ, ಕೆರೆ ಅಥವಾ ಗುಡ್ಡದ ಸಾಲುಗಳಿಂದ ಈ ದೇವತೆ ಪ್ರಕಟವಾದಳು ಎಂಬ ನಂಬಿಕೆಯಿದೆ. ಆದ್ದರಿಂದಲೇ ಇಂದಿಗೂ ಅನೇಕ ಚೌಡಿ ದೇವಸ್ಥಾನಗಳು ಊರ ಹೊರಗಿನ ಕೆರೆ ಅಥವಾ ಬೆಟ್ಟದ ಮೇಲಿರುತ್ತವೆ. ಚೌಡಿ ರಾಕ್ಷಸ ಸಂಹಾರಕ್ಕಾಗಿ ಶಿವ ಅಥವಾ ಶಕ್ತಿಯ ಅಂಶದಿಂದ ಉಗಮಿಸಿದವಳು. ಶ್ರೀಶೈಲದಿಂದ ಕರ್ನಾಟಕದ ಬಯಲು ಸೀಮೆಗೆ ಬಂದು ನೆಲೆಸಿದಳು ಎಂಬುದು ಭಕ್ತರ ಬಲವಾದ ನಂಬಿಕೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.